ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಚೇತನ್. ನಾನು ಇವತ್ತು KPSCನಲ್ಲಿ ಕಂಡಕ್ಟ್ ಮಾಡಿರೋ ಲೇಬರ್ ಇನ್ಸ್ಪೆಕ್ಟರ್ ಪೇಪರ್ನ ತೊಗೋತಾ ಇದ್ದೀನಿ. ಇದರಲ್ಲಿ ಬರೋವಂಥ ಎಲ್ಲ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನ ನಾನು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಅಪ್ಕಮಿಂಗ್ PC ಇರ್ಬೋದು, PSI ಇರ್ಬೋದು, ಅದರ್ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಇನ್ನು ಮತ್ತಷ್ಟು ವಿಡಿಯೋಸ್ಗಳು ನಿಮಗೆ ಈ ಚಾನಲಿಂದ ಸಿಗುತ್ತೆ. ಸೊ ಅದರಲ್ಲಿ ಮೊದಲನೇ ಕ್ವಶನ್ನ ನೋಡೋಣ ಬನ್ನಿ. ಫಸ್ಟ್ ಕ್ವಶನ್ ರಿಲೇಟೆಡ್ ಟು ಪರ್ಸೆಂಟೇಜಸ್ ಇದೆ, ಈಸಿಲಿ ಅನಲೈಸ್ ಮಾಡ್ಬೋದು ನೋಡಿ. ಆಫ್ಟರ್ ಸ್ಪೆಂಡಿಂಗ್ 40% ಆನ್ ಮೆಷಿನರಿ, 25% ಆನ್ ಬಿಲ್ಡಿಂಗ್, 15% ಆನ್ ರಾ ಮಟೀರಿಯಲ್ ಆ್ಯಂಡ್ 5% ಆನ್ ಫರ್ನಿಚರ್, ಮೋನಿಕಾ ಹ್ಯಾಡ್ ಅ ಬ್ಯಾಲೆನ್ಸ್ ಆಫ್ 1305. ದ ಮನಿ ಇನಿಷಿಯಲಿ ವಿತ್ ಅರ್ ವಾಸ್ ಅಂತ ಕೇಳಿದ್ದಾರೆ. ಇಟ್ ಇಸ್ ವೆರಿ ಸಿಂಪಲ್. ಪರ್ಸೆಂಟೇಜಸ್ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬೇಕಾದ್ರೆ ಸೊ ವಾಟ್ ಎವರ್ ದ ಟೋಟಲ್ ವ್ಯಾಲ್ಯೂ ನೀವು 100% ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ಒಂದು 50,000 ಸ್ಯಾಲ್ರಿ ಬರ್ತಾ ಇದೆ ಅಂದರೆ ಅದು ಅವನ 100% ಸ್ಯಾಲರಿ. ಸೊ ಇನ್ನೂ ಒಂದು ಯಾವುದೋ ಸ್ಕೂಲ್ನಲ್ಲಿ 400 ಸ್ಟೂಡೆಂಟ್ಸ್ ಸ್ಟಡಿ ಮಾಡ್ತಾ ಇದ್ದಾರೆ ಅಂದರೆ ಅದು ಅವರ 100% ಸ್ಟ್ರೆಂತ್. ಸೊ ವಾಟ್ ಎವರ್ ದ ಟೋಟಲ್ ವ್ಯಾಲ್ಯೂ ನೀವು 100% ಅಂತ ಕನ್ಸಿಡರ್ ಮಾಡಬೇಕು. ಹಿಯರ್ ಮೋನಿಕಾಗೂ ಕೂಡ 100% ಸ್ಯಾಲರಿ ಬರ್ತಾ ಇದೆ. ಸೊ ಈ ಸರ್ಕಲ್ ಇಂಡಿಕೇಟ್ಸ್ 100%. ಅದರಲ್ಲಿ ಮೋನಿಕಾಗೆ ಯಾವ ರೀತಿ ಸ್ಪ್ಲಿಟ್ ಆಗಿದೆ ಎಕ್ಸ್ಪೆಂಡಿಚರ್ ಅಂತ ನೋಡೋಣ. 40% ಮೆಷಿನರಿಗೆ ಖರ್ಚು ಮಾಡಿದ್ದಾರೆ. ಜಸ್ಟ್ ಫಾರ್ ಎಕ್ಸಾಂಪಲ್ 40% ಇಷ್ಟು ಅಂತ ಬರ್ಕೊಳ್ಳೋಣ. ಮೆಷಿನರಿಗೆ ಖರ್ಚು ಮಾಡಿದ್ದಾರೆ. 25% ಬಿಲ್ಡಿಂಗಿಗೆ ಖರ್ಚು ಮಾಡಿದ್ದಾರೆ. 15% ರಾ ಮಟೀರಿಯಲ್ಗೆ ಖರ್ಚು ಮಾಡಿದ್ದಾರೆ. 5% ಫರ್ನಿಚರ್ಗೆ ಖರ್ಚು ಮಾಡಿದ್ದಾರೆ. ಸೊ ಈಸಿಲಿ ನಾವು ಹೇಳ್ಬೋದು, ಸೊ ಟೋಟಲ್ 100% ಇತ್ತು, ಅದರಲ್ಲಿ 40% ಮೆಷಿನರಿ, ಬಿಲ್ಡಿಂಗ್ ಮತ್ತು ರಾ ಮಟೀರಿಯಲ್, ಫರ್ನಿಚರ್ ಟೋಟಲ್ ಎಷ್ಟು ಪರ್ಸೆಂಟ್ ಆಗುತ್ತೆ ಅಂದರೆ 25 + 15 40, 40 40 80, 85% ಖರ್ಚು ಮಾಡಿದ್ದಾರೆ. ಇನ್ನು ರಿಮೈನಿಂಗ್ ಇನ್ನು ಎಷ್ಟು ಪರ್ಸೆಂಟ್ ಇರುತ್ತೆ? 15%. ಸೊ ಈ ಕ್ವಶನಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ, ಮೋನಿಕಾ ಹ್ಯಾಡ್ ಅ ಬ್ಯಾಲೆನ್ಸ್ ಆಫ್ 1305. ಸೊ ಎಷ್ಟು ಪರ್ಸೆಂಟೇಜ್ ಉಳ್ಕೊಂಡಿದೆ ಅಂದರೆ 15%, ಎಷ್ಟು ಅಮೌಂಟ್ ಅಂತ ಅವರೇ ಕೊಟ್ಟಿದ್ದಾರೆ 1305. ಇವೆರಡನ್ನು ಇಕ್ವೆಟ್ ಮಾಡ್ಬೋದು. ಸೊ 15% ವ್ಯಾಲ್ಯೂ ಈಸ್ ಗಿವೆನ್ 1305. ದೆನ್ ವಾಟ್ ಇಸ್ ದ ಕ್ವಶನ್? ದ ಮನಿ ಇನಿಷಿಯಲಿ ವಿತ್ ಹರ್ ವಾಸ್ ಅಂದರೆ ಅವ್ರಿಗೆ ಮೊದಲು ಎಷ್ಟು ಅಮೌಂಟ್ ಇತ್ತು ಅಂತ ಕೇಳಿದ್ದಾರೆ. ಸೊ 100% ಅವರ ಅಮೌಂಟ್ ಇತ್ತು. ಸೊ ಇದೆಷ್ಟಾಗುತ್ತೆ ಅಂತ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ ಇಟ್. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು? 1305 ಇಂಟು 100 ಡಿವಿಷನ್ 15. ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನು ಡಿವೈಡ್ ಮಾಡಿ. 5ಇಂದ ಡಿವೈಡ್ ಮಾಡ್ಬೋದು ಈಸಿಲಿ ನೋಡಿ. 5 3 ಟೈಮ್ಸ್, 5 2 ಟೈಮ್ಸ್, 3 ಕ್ಯಾರಿ ಇರುತ್ತೆ, 5 6 ಟೈಮ್ಸ್ ಹೋಗುತ್ತೆ, ಅಗೈನ್ 5 1 ಟೈಮ್ಸ್. ಸೊ ಮತ್ತೆ 3ಇಂದ ಡಿವೈಡ್ ಮಾಡ್ಬೋದು. 3 1 ಟೈಮ್ಸ್, 3 8 ಟೈಮ್ಸ್, 24 ಆಗುತ್ತೆ, 2 ಕ್ಯಾರಿ ಇರುತ್ತೆ, 3 7 ಟೈಮ್ಸ್. 87 ಇಂಟು 100 8700 ಆಗುತ್ತೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿಯಾಗಿ ನಾವು ಪರ್ಸೆಂಟೇಜ್ ಪ್ರಾಬ್ಲಮ್ಗಳನ್ನ ಈಕ್ವೆಟ್ ಮಾಡಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಮಿಸ್ಸಿಂಗ್ ಪ್ಯಾಟರ್ನ್ ನಂಬರ್ ಈಸಿಲಿ ಸಾಲ್ವ್ ಮಾಡ್ಬೋದು ನೋಡಿ. ಇದನ್ನೊಂದು ಸ್ವಲ್ಪ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಆನ್ಸರ್ ಈಸಿಲಿ ಸಿಗುತ್ತೆ. ಈ ಬಾಕ್ಸಲ್ಲಿ 5 ಇದೆ, 4 ಇದೆ, 9 ಇದೆ. ಸೊ ಇವೆರಡನ್ನ ಆ್ಯಡ್ ಮಾಡಿದ್ರೆ 9 ಸಿಗುತ್ತಾ ಅಂತ ಯೋಚನೆ ಮಾಡಿದ್ರೆ ಎಕ್ಸಾಕ್ಟ್ಲಿ ಸಿಗುತ್ತೆ. ಬಟ್ ಈ ಬಾಕ್ಸ್ ನಿಮಗೆ ಡೌಟ್ ಇರುತ್ತೆ. ಸೊ ಫಸ್ಟ್ ಬಾಕ್ಸ್ ನಿಮಗೆ 9 ಬಂದಿರೋದು ಈಸಿಲಿ ಗೊತ್ತಾಗಿದೆ. 5 + 4 ಆ್ಯಡ್ ಮಾಡಿದ್ರೆ 9 ಸಿಗುತ್ತೆ. ನೆಕ್ಸ್ಟ್ ನೀವೇನು ಯೋಚನೆ ಮಾಡ್ಬೋದು, ಇದು 29 ಇರೋದ್ರಿಂದ 5 ಇಂಟು 4 ಮಲ್ಟಿಪ್ಲೈ ಆದರೆ ಏನಾಗುತ್ತೆ? 20 ಆಗುತ್ತೆ. ಬಟ್ ಈ ಬಾಕ್ಸಲ್ಲಿ 29 ಇದೆ. ಬಟ್ ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಸಿಗುತ್ತಾ ನೋಡಿ? ಎಸ್ 29. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಇರೋ ಸಮ್ಮು ಪ್ಲಸ್ ಆ್ಯಡ್ ಮಾಡಿರೋ ಸಮ್ಮನ್ನ ಆ್ಯಡ್ ಮಾಡಿದ್ರೆ 29 ಸಿಗುತ್ತೆ. ನೆಕ್ಸ್ಟು ಬಾಕ್ಸಲ್ಲಿ ಇರೋದು ಅದೇ ರೀತಿ ಪ್ಯಾಟ್ರನಲ್ಲಿ ಇದೆಯಾ ಚೆಕ್ ಮಾಡೋಣ. 3 + 8 ಎಷ್ಟಾಗುತ್ತೆ? 11 ಆಯಿತು. ಸೊ 3 ಇಂಟು 8 ಎಷ್ಟಾಗುತ್ತೆ? 24 ಆಯಿತು. ಸೊ ಈ ಎರಡನ್ನು ಆ್ಯಡ್ ಮಾಡಿದ್ರೆ 35 ಬರ್ತಿದೆಯಾ? ಸೊ ಇವೆರಡನ್ನು ಆ್ಯಡ್ ಮಾಡಿದ್ರೆ 11 ಬಂತು. ಆ್ಯಡ್ ಮಾಡಿರೋದು ಪ್ಲಸ್ ಮಲ್ಟಿಪ್ಲೈ ಮಾಡಿರೋ ಸಮ್ಮನ್ನ ಆ್ಯಡ್ ಮಾಡಿದ್ದಕ್ಕೆ 35 ಬಂತು. ಇಟ್ಸ್ ಕರೆಕ್ಟ್. ಈಗ ನಾವು ಫೈನಲ್ ಕ್ವಶನ್ಗೆ ಹೋಗ್ಬೋದು ನೋಡಿ. ಇವೆರಡನ್ನು ಆ್ಯಡ್ ಮಾಡಿದ್ರೆ 9 + 4 13 ಸಿಗುತ್ತೆ. ನೆಕ್ಸ್ಟು 9 ಇಂಟು 4 36 ಆಗುತ್ತೆ. ಇದಿಷ್ಟನ್ನು ಆ್ಯಡ್ ಮಾಡಬೇಕು. ಎಸ್ 3 + 6 is 9, 3 + 1 is 4, 49. ಸೊ ಆಪ್ಷನ್ 4 is the right answer. ನೆಕ್ಸ್ಟ್ ಕ್ವಶನ್, ಸೊ ಆವ್ರೇಜ್ ಕ್ವಶನ್ ಇದೆ, ವೆರಿ ಸಿಂಪಲ್ ಕ್ವಶನ್, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಈ ಆವ್ರೇಜ್ ಕಾನ್ಸೆಪ್ಟ್ ಹೋಗೋದಕ್ಕಿಂತ ಮುಂಚೆ ನಿಮಗೊಂದು ಬೇಸಿಕ್ ಕಾನ್ಸೆಪ್ಟ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಸೊ ಟೋಟಲ್ ಆವ್ರೇಜ್ ನಮಗೆ ಬೇಕು ಅಂತ ಹೇಳಿದ್ರೆ
ಟೋಟಲ್ ಸಮ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್. ಈ ಆವ್ರೇಜ್ ಮತ್ತು ಈ ಎನ್ ಮಲ್ಟಿಪ್ಲೈ ಆದರೆ ನಮಗೆ ಸಮ್ ಸಿಗುತ್ತೆ. ಆವ್ರೇಜ್ ಇಂಟು ಎನ್ ಗಿವ್ಸ್ ಸಮ್. ಸೊ ಒಂದು ಎಕ್ಸಾಂಪಲ್ ನೋಡೋಣ. 6 ನಂಬರ್ಸ್ದು ಆವ್ರೇಜ್ 30 ಇದೆ ಅಂದರೆ ಸಮ್ ಎಷ್ಟಾಗುತ್ತೆ? ಆವ್ರೇಜ್ ಇಂಟು ಎನ್ ಗಿವ್ಸ್ ಸಮ್. 6 3s 18, 0, 180 ಆಗುತ್ತೆ. ಸೊ ಈ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಈ ಕಾನ್ಸೆಪ್ಟ್ ಮೇಲೇ ಈ ಕ್ವಶನನ್ನು ಕೇಳಿದ್ದಾರೆ. ಈಗ ಈ ಕ್ವಶನ್ ನೋಡಿ, ದ ಆವ್ರೇಜ್ ಹೈಟ್ ಆಫ್ 30 ಗರ್ಲ್ಸ್ ಔಟ್ ಆಫ್ 40. ಟೋಟಲ್ 40 ಜನ ಇದ್ದರೆ ಅದರಲ್ಲಿ 30 ಗರ್ಲ್ಸ್ದು ಆವ್ರೇಜ್ ಕೊಟ್ಟಿದ್ದಾರೆ. ಸೊ ಎಷ್ಟು ಜನ ಗರ್ಲ್ಸ್? 30 ಗರ್ಲ್ಸ್ ಆವ್ರೇಜ್ ಈಸ್ 160 ಅಂತ ಕೊಟ್ಟಿದ್ದಾರೆ. ಆವ್ರೇಜ್ 160 ಆಗಿದೆ ಅಂದರೆ ಸಮ್ ಎಷ್ಟಾಗುತ್ತೆ? ಈಸಿಲಿ ಮಲ್ಟಿಪ್ಲೈ ಮಾಡ್ಬೋದು. 16 3s 48, 00. ಸೊ 4800 ಬರುತ್ತೆ. ಆ್ಯಂಡ್ ದಟ್ ಆಫ್ ದ ರಿಮೈನಿಂಗ್ ಗರ್ಲ್ಸ್ ಅಂದರೆ ಎಷ್ಟು ಜನ ಇರ್ತಾರೆ? 10 ಮೆಂಬರ್ಸ್. ರಿಮೈನಿಂಗ್ 10 ಗರ್ಲ್ಸ್ ಇರ್ತಾರೆ. ಆವ್ರೇಜ್ ಎಷ್ಟಿದೆ? 156 ಇದೆ. ಸಮ್ ಎಷ್ಟಾಗುತ್ತೆ? 156 ಇಂಟು 10, 1560 ಆಗುತ್ತೆ. ದೆನ್ ದ ಆವ್ರೇಜ್ ಹೈಟ್ ಆಫ್ ದ ಗರ್ಲ್ಸ್ ಇನ್ ದ ಹೋಲ್ ಕ್ಲಾಸ್. ಟೋಟಲ್ ಕ್ಲಾಸ್ದು ಆವ್ರೇಜ್ನ ಕಂಡುಹಿಡಿಬೇಕಾಗುತ್ತೆ. ಟೋಟಲ್ ಕ್ಲಾಸ್ ಅಂದರೆ 40 ಜನ. ಸಮ್ ಎಷ್ಟಾಗುತ್ತೆ? ಆ್ಯಡ್ ಮಾಡ್ಕೊಳ್ಳಿ. ಯರ್ 0, ಯರ್ 6, ಯರ್ 13, ಯರ್ ಕ್ಯಾರಿ 1. 6360 ಆಗುತ್ತೆ. ಸೊ ಆವ್ರೇಜ್ ಬೇಕು ಹೋಲ್ ಕ್ಲಾಸ್ದು 6360. ಡಿವಿಷನ್ ಹೌ ಮೆನಿ ಮೆಂಬರ್ಸ್? ದಟ್ ಈಸ್ 40. ಇದನ್ನು ಸಾಲ್ವ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್. 0 0 ಕ್ಯಾನ್ಸಲ್ ಆಗುತ್ತೆ. ಅಗೈನ್ 4 1s 4 ಆಗುತ್ತೆ. 2 ಕ್ಯಾರ್ ಇರುತ್ತೆ. 4 5s 20. ಅಗೈನ್ 3 ಕ್ಯಾರ್ ಇರುತ್ತೆ. 36 ಆಯಿತು. ಸೊ 4 9s 159 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ವೆರಿ ಸಿಂಪಲ್ ಕ್ವಶನ್. ಐ ವಿಲ್ ಮೂವ್ ಟು ನೆಕ್ಸ್ಟ್ ಒನ್. ಸೊ ವಿಚ್ ಈಸ್ ದ ಗ್ರೇಟರ್ ಆಫ್ 2 ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ವೆರಿ ಸಿಂಪಲ್. 5/300 ದೊಡ್ಡದಿದೆಯಾ, 3/400 ಬಿಗ್ಗವನ್ನ ಅಂತ ನಾವು ಕಂಡುಹಿಡಿಬೇಕಾಗತ್ತೆ. ಸೊ ಇದಕ್ಕೆ ನಿಮಗೆ ಒಂದಷ್ಟು ಬೇಸಿಕ್ ಗೊತ್ತಿರಬೇಕಾಗತ್ತೆ. ಥಿಯರಿ ಆಫ್ ಇಂಡಿಸಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಅದು ನೀವು ತುಂಬ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಜಸ್ಟ್ ಇದನ್ನು ನೋಡಿ. a/m all to the power of n is equals to a to the power of mn ಅಂತ ಒಂದು ನಮಗೆ ಒಂದು ಥಿಯರಿ ಆಫ್ ಇಂಡಿಸಸ್ ಹೇಳುತ್ತೆ. ಸೊ ಫಾರ್ ಎಕ್ಸಾಂಪಲ್ 2/5 ಹೋಲ್ ಪವರ್ 2 ಇದ್ದರೆ ಇದನ್ನು ನಾವೇನಂತ ಬರಿತೀವಿ? 2/10. ಸೊ 2/5 ಹೋಲ್ ಪವರ್ 2 ಇದ್ದರೆ ನಾವು 2/10 ಅಂತ ಬರ್ಕೋಬೋದು. ಇದ್ರ ವ್ಯಾಲ್ಯೂ ಈಕ್ವಲ್ ಆಗಿರುತ್ತೆ ಅಂತ ಹೇಳುತ್ತೆ ಅಷ್ಟೇ. ವೆರಿ ಸಿಂಪಲ್. ಸೊ ಇದರಲ್ಲಿ ಯಾವೆರಡು ದೊಡ್ಡದು ಹೇಗೆ ಹೇಳೋದು? ಸ್ವಲ್ಪ ನಾವು ಕಾಮನ್ ಸೆನ್ಸ್ನ ಅಪ್ಲೈ ಮಾಡಿದ್ರೆ ಆಗುತ್ತೆ. ಇಲ್ಲಿ 300 ಇದೆ, ಇಲ್ಲಿ 400 ಇದೆ. ಮಲ್ಟಿಪಲ್ಸ್ ಆಫ್ 100 ಬರ್ಕೋಬೋದಾ? ಇದನ್ನು ನಾವು 3 × 100 ಅಂತ ಬರ್ಕೋಬೋದು. ಇದನ್ನು 4 × 100 ಅಂತ ಬರ್ಕೋಬೋದು. ಸೊ ಈ ಇಂಡಿಸಿಸ್ ಕಾನ್ಸೆಪ್ಟ್ಸ್ನ ನಾನು ಯೂಸ್ ಮಾಡಿದ್ರೆ ಏನಂತ ಬರಿಬೋದು? ಜಸ್ಟ್ ಸಿಂಪಲಾಗಿ ಅಬ್ಸರ್ವ್ ಮಾಡಿ. ಸೊ 5/3 ಹೋಲ್ ಪವರ್ 100 ಅಂತ ಬರಿಬೋದಾ? ಎಕ್ಸಾಕ್ಟ್ಲಿ ಬರಿಬೋದು. 3 × 100 300 ಬರುತ್ತೆ. ಸೊ ಈ ಥಿಯರಮ್ ಪ್ರಕಾರ ನಾನು ಈ ರೀತಿ ಬರ್ಕೋಬೋದು. ಅದೇ ಈ ಪ್ರಾಬ್ಲಮ್ನ ನಾನು ಏನಂತ ಬರ್ಕೋಬೋದು? 3/4 ಹೋಲ್ ಪವರ್ 100 ಅಂತ ಬರಿಬೋದು. ಸೊ ಈಗ ನಮಗೆ 5 ಕ್ಯೂಬ್ ವ್ಯಾಲ್ಯೂ ಏನಾಗುತ್ತೆ? 5/3 ಅಂದರೆ 5 ಕ್ಯೂಬ್ ವ್ಯಾಲ್ಯೂ 5 × 5 × 5. 5 5s 25, 25 5s 125 ಆಗುತ್ತೆ. ಸೊ ಅದೇ ರೀತಿ 3/4 ಅಂದರೆ 3ನ 4 ಟೈಮು ಮಲ್ಟಿಪ್ಲೈ ಮಾಡೋದು. 3 × 3 × 3 × 3. 3 3s 9, 9 3s 27, 27 3s 84. ಸಾರಿ 81 ಆಗುತ್ತೆ. ಸೊ ಹಿಯರ್ 125/100 ಸಿಗುತ್ತಾಗ ಜಸ್ಟ್ ನಾನು ಈ 5 ಕ್ಯೂಬ್ ವ್ಯಾಲ್ಯೂ 125 ಬರೆದಿದ್ದೀನಿ. 3/4 ವ್ಯಾಲ್ಯೂ 81 ಬರೆದಿದ್ದೀನಿ. 81/100. ಈಗ ನೀವು ಈಸಿಲಿ ಗೆಸ್ ಮಾಡ್ಬೋದು. ಹೇಗೆ ಅಂದರೆ ಪವರ್ ಸೇಮ್ ಇದೆ. ಅಂದರೆ ಇದರ ಅರ್ಥ ಏನು? 125ನ ನಾನು 100 ಟೈಮ್ಸ್ ಬರೆದ್ರೆ ಈ ಥರ ಅದು ಹೆಚ್ಚಿಗೆ ನಂಬರ. 81ನ್ನು ನಾನು 100 ಟೈಮ್ಸ್ ಬರೆದ್ರೆ ಅದು ಸಮ್ ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಇದೇ ಆಗುತ್ತೆ. ಸೊ ಈ ರೀತಿ ನೀವು ಥಿಂಕ್ ಮಾಡ್ಬೋದು. ಸೊ ಆಪ್ಷನ್ ಈಸ್ 5/300 is the right answer. I'll move to next one. Next question is the sum of the squares of 3 consecutive odd numbers. Consecutive ಅಂದರೆ ಕಂಟಿನ್ಯೂಸ್ ನಂಬರ್ಸ್, ಕ್ರಮಾನುಸಾರ ಅಂತ ಕೊಟ್ಟಿದ್ದಾರೆ ನೋಡಿ. ಕಂಟಿನ್ಯೂಸ್ ನಂಬರ್ಸ್ ಅಂದರೆ ಯಾವುದು? ಅದರಲ್ಲೂ ಆಡ್ ಅಂತ ಕೊಟ್ಟಿದ್ದಾರೆ ನೋಡಿ.
ಆಡ್ ನಂಬರ್ಸ್. ಆಡ್ ಕಂಟಿನ್ಯೂಯಸ್ ನಂಬರ್ಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈ ಆಪ್ಷನ್ನ ಆಮೇಲೆ ಥಿಂಕ್ ಮಾಡೋಣ. 21 ಇರ್ಬೋದು, 23 ಇರ್ಬೋದು, 25 ಇರ್ಬೋದು, 41, 43, 45. ಸೊ ಈ ಥರ ಕಂಟಿನ್ಯೂಯಸ್ ನಂಬರ್ಸು ಆಡ್ ನಂಬರ್ಸೇ ಆಗಿರಬೇಕು. The sum of the squares of 3 consecutive odd numbers is 2531 ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಕರೆಕ್ಟ್ 3 ನಂಬರ್ಸ್ ಅಂತ ಕೇಳಿದ್ದಾರೆ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಇಲ್ಲಿರೋ ಎಷ್ಟೋ ಆಪ್ಷನ್ಗಳನ್ನ ನಾವು ರಿಜೆಕ್ಟ್ ಮಾಡ್ಬೋದು. ಹೇಗೆ ಅಂದರೆ, ಸೊ ಈ ಆಪ್ಷನನ್ನು ರಿಜೆಕ್ಟ್ ಮಾಡ್ಬೋದು ಬಿಕಾಸ್ ಆಫ್ 28 ಈಸ್ ನಾಟ್ ಎ ಆಡ್ ನಂಬರ್. ಸೊ ಕಂಟಿನ್ಯೂಯಸ್ ಆಡ್ ನಂಬರ್ಸ್ ಬೇಕು ನಮಗೆ. 28 ಈಸ್ ನಾಟ್ ಎ ಆಡ್ ನಂಬರ್. ಸೊ ಹಿಯರ್ ಆಲ್ಸೋ 28 ಇರೋದ್ರಿಂದ ಇದು ಕೂಡ ರಾಂಗ್ ಆಗುತ್ತೆ. ಇವೆರಡು ಆಪ್ಷನಲ್ಲೇ ಯಾವುದೋ ಒಂದು ಆಗಿರುತ್ತೆ. ಸೊ ಅದನ್ನು ನಾವು ಥಿಂಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನಂದರೆ, ಇದನ್ನು ಕಂಟಿನ್ಯೂಯಸ್ ಆಡ್ ನಂಬರ್ಸ್ ಅಂತ ಕರಿತೀವಿ, ಇದನ್ನು ಕಂಟಿನ್ಯೂಯಸ್ ಆಡ್ ನಂಬರ್ಸ್ ಅಂತ ಕರಿತೀವಿ. ಸೊ ಈ 3 ನಂಬರ್ಗಳನ್ನ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದ್ರೆ ಇಷ್ಟು ಆನ್ಸರ್ ಬರಬೇಕು. ಅಂಥ ನಂಬರ್ಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಥರದ ಕ್ವಶನ್ಗಳಿಗೆ ಥ್ರೂ ದ ಆಪ್ಷನ್ ಹೊಟ್ಟೋಗಿ. ಈಗ ನಮಗೆ 25 ಸ್ಕ್ವೇರ್ ಕಂಡುಹಿಡಿಬೇಕು. ಸೊ ಇದು ನಮಗೆ ನೆನ್ಪಿಟ್ಕೊಳ್ಳೋದು ಕಷ್ಟ. ಇದಕ್ಕೊಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ, ಇದು ಹೆಲ್ಪ್ ಮಾಡುತ್ತೆ ನಿಮಗೆ. 2 ಸ್ಕ್ವೇರ್ ಎಷ್ಟು 4 ಬರ್ಕೊಳ್ಳಿ, 5 ಸ್ಕ್ವೇರ್ ಎಷ್ಟು 25 ಬರ್ಕೊಳ್ಳಿ. ಸೊ ಇಲ್ಲಿ ಒಂದು ಲೈನ್ ಹಾಕಿ, ಇಲ್ಲಿ ಒಂದು ಲೈನ್ ಹಾಕಿ. ಫಸ್ಟ್ ಸ್ಟೆಪ್ಪಲ್ಲಿ 2 ಸ್ಕ್ವೇರ್ ಬರ್ಕೊಂಡಿದ್ದೀನಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ 5 ಸ್ಕ್ವೇರ್ 25 ಬರ್ಕೊಂಡಿದ್ದೀನಿ. ನೆಕ್ಸ್ಟು 5 2s 10 ಆಗುತ್ತೆ, ಮಲ್ಟಿಪ್ಲೈ ಮಾಡಿ, ಅದನ್ನು ಡಬಲ್ ಮಾಡಿ. 5 2s 10, 10 ಡಬಲ್ ಇಸ್ 20. ಈ ಥರ ನಮಗೆ 3 ಬಾಕ್ಸ್ಗಳು ಸಿಗುತ್ತೆ. 3 ಬಾಕ್ಸ್ ಸಿಕ್ಕಾದ್ಮೇಲೆ ಒಂದೊಂದು ಬಾಕ್ಸಲ್ಲಿ ಒಂದೊಂದು ಡಿಜಿಟ್ ಬರೀಬೇಕು. ಇಯರ್ 25ಅಲ್ಲಿ 5 ಬರೆದು 2ನ ಕ್ಯಾರಿ ಹಾಕಬೇಕು. ಈ ಬಾಕ್ಸಲ್ಲಿರೋದು ಕಂಪ್ಲೀಟ್ಲಿ ಆ್ಯಡ್ ಮಾಡಿ 22 ಆಗುತ್ತೆ. 22ಗೆ 2 ಬರೆದು ಮತ್ತೆ 2 ಕ್ಯಾರಿ, ಸೊ 625. ಸೊ ಇದ್ರ ವ್ಯಾಲ್ಯೂ ನಮಗೆ ಸಿಕ್ತು. ನೆಕ್ಸ್ಟ್ ನಂಬರ್ ಯಾವುದು 27. 27 ಸ್ಕ್ವೇರನ್ನು ನೋಡಿ. ಇದೇ ರೀತಿ ಯೋಚನೆ ಮಾಡೋದಾದರೆ 2 ಸ್ಕ್ವೇರ್ ಇಸ್ 4, 7 ಸ್ಕ್ವೇರ್ ಇಸ್ 49. ಒಂದು ಲೈನ್ ಹಾಕ್ತಾ ಇದ್ದೀನಿ. 7 2s 14, 14 ಡಬಲ್ ಇಸ್ 28. ಸೊ 3 ಲೈನ್ ಬಾಕ್ಸ್ ಹಾಕಿದ್ದೀನಿ. ಒಂದೊಂದು ಬಾಕ್ಸಲ್ಲಿ ಒಂದೊಂದು ಡಿಜಿಟ್. ಇಯರ್ 9 ಬರೆದು 4 ಕ್ಯಾರಿ. ಸೊ 28 + 4 32, 3 ಕ್ಯಾರಿ, 729. ಸೊ ನಮಗೆ ಈ ಆನ್ಸರ್ ಸಿಗುತ್ತೆ. ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ಬರೀತೀನಿ ನೋಡಿ. ಇದರ ಆನ್ಸರು 729. ಲಾಸ್ಟ್ ಇನ್ನೊಂದು ನಂಬರ್ ಯಾವುದಿದೆ 29 ಸ್ಕ್ವೇರ್. 2 ಸ್ಕ್ವೇರ್ ಇಸ್ 4, 7, 9 ಸ್ಕ್ವೇರ್ ಇಸ್ 81, 9 2s 18, 18 ಡಬಲ್ ಇಸ್ 36. ಒಂದೊಂದು ಬಾಕ್ಸಲ್ಲಿ ಒಂದೊಂದು ಡಿಜಿಟ್ ಬರೋಣ. 1 ಬರೆದು 8 ಕ್ಯಾರಿ, 36 + 8 44, 4 ಕ್ಯಾರಿ, ಸೊ 841. ಸೊ ಇದನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ಆ್ಯಡ್ ಮಾಡಿ 3 ನಂಬರ್ನ ಬರ್ಕೋತಾ ಇದ್ದೀನಿ. 625, 625, 625, 729, ಇಯರ್ 841. ಇದಿಷ್ಟನ್ನು ಆ್ಯಡ್ ಮಾಡಿ ಎಷ್ಟಾಗುತ್ತೆ? 9 + 5 14, 14 + 1 15 ಆಗುತ್ತೆ. ಸೊ ಇದರಲ್ಲಿ 15 ಇಲ್ಲ. ಸೊ ಇದನ್ನು ಸಮ್ ಮಾಡಿದ್ರೂ ಕೂಡ ನಿಮಗೆ ಇದು ಬರಲ್ಲ. ಸೊ ಈ ಆಪ್ಷನ್ನು ಅಲ್ಲ ಅಂದರೆ ಆಬ್ವಿಯಸ್ಲಿ ಆಪ್ಷನ್ ಆಗಿರುತ್ತೆ. ಸೊ ಈಸಿಲಿ ಗೆಸ್ ಮಾಡ್ಬೋದು. ಇದನ್ನು ನೀವು ಇದೇ ಟ್ರಿಕ್ನ ಯೂಸ್ ಮಾಡಿ ಸ್ಕ್ವೇರ್ ಮಾಡಿ, ಇದನ್ನು ಸ್ಕ್ವೇರ್ ಮಾಡಿ, ಸಮ್ ಮಾಡಿ, ಯು ವಿಲ್ ಗೆಟ್ 2531. ಸೊ ಈ ಎರಡನ್ನು ಫಸ್ಟ್ ರಿಜೆಕ್ಟ್ ಮಾಡಿದೆ. ಇದು ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಇದಾಗೇ ಇರುತ್ತೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಈ ರೀತಿ ನೀವು ಗೆಸ್ ಮಾಡಬೇಕಾಗತ್ತೆ.